ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಹೌದು ಮಳೆ ಸೃಷ್ಟಿಸಿರುವಂತಹ ಅವಾಂತರಗಳು ಬಹಳ ಇದೆ. ವರುಣದೇವ ಕೊಂಚ ಬಿಡುವು ನೀಡಿದ್ರೂ ಕೂಡ ರಗಳೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಪ್ರವಾಹದ ಆರ್ಭಟಕ್ಕೆ ಸಿಲುಕಿದ ರೈತರ ಬದುಕಿನ ಗೋಳು ಹೇಳತೀರದಾಗಿದೆ. ಬೆಳೆಗಳೆಲ್ಲ ನೀರಿನಲ್ಲಿ ಮುಳುಗಿ ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಪ್ರವಾಹ ಸಂತ್ರಸ್ತರ ಸಂಕಷ್ಟ, ಹಬ್ಬದ ಸಂಭ್ರಮಕ್ಕೆ ಜಲಕಂಟಕ. ದೇವರಿಗೆ ಜಲದಿಗ್ಬಂಧನ, ಭೀಮಾ ಅಬ್ಬರಕ್ಕೆ ಜಾತ್ರೆ ರದ್ದು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ. ನವರಾತ್ರಿ ಹಬ್ಬದಲ್ಲಿ ಇಡೀ ನಾಡು ಸಂಭ್ರಮಿಸುತ್ತಿದೆ. ಅಂದುಕೊಂಡಂತಾಗಿದ್ರೆ ಈ ಮಿರಗಿ ಗ್ರಾಮವು ಮಿರಮಿರ ಮಿಂಚಬೇಕಿತ್ತು. ನವರಾತ್ರಿ ದೀಪಾಲಂಕಾರದಲ್ಲಿ ಬೆಳಗಬೇಕಿತ್ತು. ಆದರೆ ದೇವಸ್ಥಾನಕ್ಕೆ ಭೀಮಾ ನದಿ ಜಲದಿಗ್ಬಂಧನವಾಗಿದ್ದು ಜಾತ್ರೆ ರದ್ದಾಗಿದೆ. ಭೀಮಾ ನದಿಯ ಪ್ರವಾಹ ರೈತರ ಜನರ ಒಂದು ಬದುಕಿಗೆ ಕೊಳ್ಳೇನಷ್ಟೇ ಇಟ್ಟಿಲ್ಲ. ಇಲ್ಲಿ ಈ ಭಾಗದಲ್ಲಿ ನಡೀತಕ್ಕಂಥ ಜಾತ್ರೆ ಮತ್ತು ಹಬ್ಬಗಳ ಪಾಲಿಗೂ ಸಹ ಬರ ಎಳೆದಿದೆ ಅಂತ ಹೇಳ್ಬೋದು. ನಾವೀಗ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ನವರಾತ್ರಿ ಹಬ್ಬದ ನಿಮಿತ್ತ ಗ್ರಾಮದ ಅಧಿದೇವತೆಯಾದ ಅಂಬಾಭವಾನಿ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಜಾತ್ರೆಯನ್ನು ಮಾಡಲಾಗತ್ತೆ. ಜಾತ್ರೆ ನಿಮಿತ್ತ ಹಲವಾರು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಇಲ್ಲಿ ದೇವಸ್ಥಾನದಲ್ಲಿ ನೀರು ಆವರಿಸಿದೆ. ದೇವಸ್ಥಾನದ ಒಂದು ಪೂಜೆ ಪುನಸ್ಕಾರ ಮಾಡೋಕೆ ಸಹ ಇಲ್ಲಿ ಸಮಸ್ಯೆ ಆಗಿದೆ. ವಿಜಯಪುರ ಜಿಲ್ಲೆ ಭೀಮಾ ನದಿ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಅಂಬಾಭವಾನಿ ಜಾತ್ರೆ ನಡೆಯಬೇಕಿತ್ತು. ಜಾತಿ ಭೇದವಿಲ್ಲದೆ ಜಾತ್ರೆ ಮಾಡ್ತಿದ್ರು. ಆದರೆ ಭೀಮಾ ನದಿಯ ನೀರು ದೇವಸ್ಥಾನಕ್ಕೂ ನುಗ್ಗಿದ್ದು ಜನರ ಖುಷಿಯನ್ನ ಕಸಿದುಕೊಂಡಿದೆ. 9 ದಿನಗಳ ನವರಾತ್ರಿ ಹಬ್ಬದ ಸಂಭ್ರಮಕ್ಕೆ ಅಡ್ಡಿಯಾಗಿದೆ. ವರ್ಷ ಗೊಂದಲ ಹಾಕ್ತಿದ್ದೇವ್ರಿ. ಗೊಂದಲಕ್ಕೆ ಎಣ್ಣೆ ಉರಿಸ್ತಿದ್ರಿ, ನಾನು ಎಣ್ಣೆ ಹಾಕ್ತಿದ್ರಿ ನಾ ಗೊಂದಲಕ್ಕೆ. ಈ ವರ್ಷ ಏನೂ ಇಲ್ರಿ. ಒಟ್ಟು ಎಲ್ಲ ನೀರು ಬಂದು ನಮಗೆಲ್ಲ ತೊಂದರೆ ಆಗ್ಯದ್ರಿ. ತಾಯಿ ಜಾತ್ರೆ ಚಂದ ಆಗ್ಲಿಲ್ರಿ ಈ ವರ್ಷ. ಗ್ರಾಮಸ್ಥರು ಕೂಡ್ಕೊಂಡು ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಂಡಾಗಿತ್ತು. ಆದರೆ ಪ್ರವಾಹ ನಮ್ಗೆ ಬಂದು ನಮಗೆ ಯಾವುದು ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಲಿಲ್ಲ. ಪ್ರವಾಹದಿಂದ ಎಲ್ಲರೂ ತತ್ತರಿಸಿ ಈ ಸಾರಿ ಹಬ್ಬ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಪ್ರವಾಹದಲ್ಲಿ ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದೀವಿ. ಆದ್ದರಿಂದ ನಮ್ಗೆ ಹಬ್ಬದ ಖುಷಿನೇ ಈ ವರ್ಷ ಇಲ್ಲದಂತಾಗಿದೆ. ಹಬ್ಬವಿಲ್ಲ, ಸಂಭ್ರಮವಿಲ್ಲ, ಕಾಳಜಿ ಕೇಂದ್ರಗಳಲ್ಲೇ ವಾಸ. ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಮುಳುಗಿ ಹೋಗಿದ್ದು 40 ಕುಟುಂಬಗಳು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿವೆ. ಪ್ರತಿ ವರ್ಷ ಮನೆಯಲ್ಲಿ ಹಬ್ಬ ಮಾಡುತ್ತಿದ್ದವರು ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆಯುವಂತಾಗಿದೆ. ಪ್ರತಿ ಬಾರಿಯೂ ಮಳೆ ಬಂದಾಗ ಈ ಕುಟುಂಬಗಳನ್ನು ಸ್ಥಳಾಂತರಿಸಲಾಗುತ್ತೆ. ನಮಗೆ ಶಾಶ್ವತ ಪರಿಹಾರವಿಲ್ಲ ಅಂತ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಪ್ರತಿ ಬಾರಿ ಕೂಡ ನಮ್ಮ ಜೀವನಕ್ಕೆ ಬರೆ ಆಗ್ತಾ ಇದೆ ಅನ್ನೋ ಒಂದು ಮಾತನ್ನು ಸಂತ್ರಸ್ತ ಹೇಳ್ತಿದ್ರೆ. ನಾವೀಗ ಮಿರ್ಗಿ ಗ್ರಾಮ ಅಂದರೆ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದ ಕಾಳಜಿ ಕೇಂದ್ರದಲ್ಲಿದ್ದೀವಿ. ಇಲ್ಲಿ ಸುಮಾರು 40ಕ್ಕೂ ಅಧಿಕ ಕುಟುಂಬಗಳ ಒಂದು ಸದಸ್ಯರನ್ನು ಇಲ್ಲಿ ಸ್ಥಳಾಂತರ ಮಾಡಲಾಗಿದೆ. ನಮಗ್ರಿ ಇಲ್ಲಿ ನೀರು ಕುಡಿಯೋಕೆ ಇದು ಇಲ್ರಿ. ಜಾಸ್ತಿ ನೀರು ಬಂದು ಎಲ್ಲ ನಾವದ ಆಡವ್ರಿ. ಯಾರು ಒಬ್ರು ಬಂದಿಲ್ಲ, ಕೇಳಿಲ್ಲ, ಏನೂ ಇಲ್ಲ. 11ರಾಗ ಬಂದಿತ್ರಿ. ಅವಾಗ ನೀರೆಲ್ಲ ನಮ್ಮ ಮನೆ ಮೇಲೆ ನಾವೆಲ್ಲ ಆಡಿದ್ದು ರೀ. ಅವಾಗ ಮನೆ ಬಂದಿದ್ದು ಯಾರು ಕೊಟ್ಟಿಲ್ರಿ. ನಮಗ ಬಂದು ಕೊಡತನ ನಾವು ಇಲ್ಲಿದಿಂದ ಹೋಗಲ್ರಿ. ಬೀದರ್ನಲ್ಲಿ ಬೆಳೆ ನುಂಗಿದ ಮಾಂಜ್ರಾ ನದಿ. ಬೀದರ್ ತಾಲೂಕಿನ ಕಾರಂಜ ಜಲಾಶಯ ತುಂಬಿದ್ದು ಮಾಂಜ್ರಾ ನದಿಗೆ ನೀರು ಹರಿಬಿಡಲಾಗುತ್ತಿದೆ. ಇದರಿಂದಾಗಿ ಇಸ್ಲಾಂಪುರದ ಸುಮಾರು 700 ಎಕರೆಗೂ ಹೆಚ್ಚು ಜಮೀನು ಜಲಾವೃತವಾಗಿದೆ. ಕಬ್ಬು, ಉದ್ದು, ತೊಗರಿ ಬೆಳೆ ಸರ್ವನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಸುರಿದಂಥ ಭಾರಿ ಮಳೆಯಿಂದಾಗಿ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರಂಜ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಕಾರಂಜ ಜಲಾಶಯದಿಂದ ಕಳೆದ 4-5 ದಿನದಿಂದನೂ ಕೂಡ ಇಲ್ಲೇನು ಮಾಂಜ್ರಾ ನದಿಗೆ ಸುಮಾರು 10,000 ಕ್ಯೂಸೆಕ್ಸ್ಗಿಂತಲೂ ಹೆಚ್ಚು ನೀರನ್ನು ಮಾಂಜ್ರಾ ನದಿಗೆ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಮಾಂಜ್ರಾ ನದಿಗೆ ಬಿಟ್ಟಂಥ ನೀರು ಈ ರೈತರ ಜಮೀನಿಗೆ ಏನು ಸಂಪೂರ್ಣವಾಗಿ ನುಗ್ಗಿರ್ತಕ್ಕಂಥದ್ದು. ಯಾಕಂದ್ರೆ ಮಾಂಜ್ರಾ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH